ನಾವು ಚೆನ್ನಾಗಿ ಆಹಾರ ತೊಗೊಂಡ್ರೆ ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಚೆನ್ನಾಗಿ ಡೈಜೆಷನ್, ಅಬ್ಸಾರ್ಪ್ಷನ್ ಆ ಥರದ್ದೆಲ್ಲ ಆಗುತ್ತೆ. ಇವಾಗ ನಾವು ಗಟ್ ಫೀಲಿಂಗ್ ಅಂತ ನಾವೇನೋ ಒಂದು ಹೇಳ್ತೀವಲ್ಲ, ಇಟ್ಸ್ ಗಟ್ ಬ್ರೈನ್ ಕನೆಕ್ಷನ್ ಅಷ್ಟೇ, ಇನ್ನೇನು ಇಲ್ಲ. ಸೆರೋಟೋನಿನ್ ಅಂತ ಹೇಳ್ತೀವಿ, ಡೋಪಮಿನ್ ಅಂತ ಹೇಳ್ತೀವಿ, ಪ್ರೊಡ್ಯೂಸ್ಡ್ ಬೈ ದ ಗಟ್ ಬ್ಯಾಕ್ಟೀರಿಯಾ. ಸೊ ಸ್ಟ್ರೆಸ್ಸಲ್ಲಿ ಇದ್ದಾಗ ನಮಗೆ ಬ್ರೈನ್ ಆ್ಯಕ್ಟಿವಿಟಿ ಹೇಗೆ ಅದು ಕಡಿಮೆ ಆಗುತ್ತೆ, ನಮ್ಮ ಮೂಡ್ ಡೌನ್ ಆಗುತ್ತೆ, ಅದೇ ತಕ್ಕಂಗೆನೆ ನಮ್ಮ ಗಟ್ ಆಕ್ಟಿವಿಟಿನೂ ಹಾಗೆ ಚೇಂಜ್ ಆಗುತ್ತೆ. ಬ್ರೈನ್ ಆಕ್ಟಿವ್ ಆಗಿರಬೇಕು ಅಂತಂದರೆ ಸರಿಯಾದ ಪೋಷಣೆ ಬೇಕೇ ಬೇಕು. ಬ್ರೈನ್ ಆಕ್ಟಿವ್ ಆಗಿದ್ರೆ ಬರೀ ನಮ್ಮ ಗಟ್ ಅಷ್ಟೇ ಅಲ್ಲ, ನಮ್ಮ ಬೇರೆ ಅಂಗಾಂಗಗಳೂ ಆ್ಯಕ್ಚುಲಿ ಕೆಲಸ ಮಾಡ್ತಿರುತ್ತೆ. ಸ್ಟ್ರೆಸ್ಸಲ್ಲಿರೋರು ಎಲ್ಲರೂ ದಪ್ಪ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಸ್ಟ್ರೆಸ್ಸಲ್ಲಿರೋರು ಎಲ್ಲರೂ ಸಣ್ಣ ಆಗ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಸಾಮಾನ್ಯ ಇವಾಗ ಎಲ್ಲರಿಗೂ ಹೇಗಾಗುತ್ತೆ, ಕೈಗೆ ಸಿಕ್ಕಿದ್ದು ಅಂತಂದರೆ ಫಸ್ಟ್ ಹೋಗೋದೇ ಜಂಕ್ ಫುಡ್ಸ್, ಇಲ್ಲ ಪ್ರೋಸೆಸ್ಡ್ ಫುಡ್ಸ್ನಲ್ಲಿ ಹೆಚ್ಚಾಗಿ ಸಾಲ್ಟ್ ಜಾಸ್ತಿ ಇರುತ್ತೆ, ಇಲ್ಲ ಶುಗರ್ಸ್ ಜಾಸ್ತಿ ಇರುತ್ತೆ, ಕೆಮಿಕಲ್ಸ್ ಆ್ಯಡ್ ಆಗಿರೋವಂಥದ್ದೇ ಜಾಸ್ತಿ. ಗಟ್ ರಿಲ್ಯಾಕ್ಸ್ ಆದಾಗ ಡೆಫಿನೆಟ್ಲಿ ಬ್ರೈನ್ಗೂ ಹಾಗೆ ಕನೆಕ್ಟ್ ಆಗಿರುತ್ತೆ. ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಫಸ್ಟ್ ಸ್ವೀಟ್ ತಿನ್ಕೊಂಡು ಹೋಗಿ ಸ್ವೀಟಿಂದ ಶುರು ಮಾಡೋಣ ಅಂತಾರಲ್ಲ, ಊಟ ಆದಮೇಲಿಂದ ಹಣ್ಣು ತೊಗೊಳೋದಕ್ಕಿಂತ ಎರಡು ಮೇಜರ್ ಮೀಲ್ಸ್ ಮಧ್ಯದಲ್ಲಿ ಹಣ್ಣುಗಳನ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ವೃಕ್ಷಾ ಕೋಟ್ಯಾನ್. ಫುಡ್ ಈಸ್ ಅ ಮೆಡಿಸಿನ್, ಅಂದರೆ ಆಹಾರವನ್ನು ಔಷಧಿ ಅಂತ ಕರಿತೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ನಾವು ಸೇವಿಸುವಂಥ ಆಹಾರ. ಹಾಗಿದ್ರೆ ನಾವು ಸೇವಿಸುವಂಥ ಆಹಾರ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂದರೆ ಗಟ್ ಆ್ಯಂಡ್ ಬ್ರೈನ್ ಕನೆಕ್ಷನ್ನ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ, ಮಾತಾಡಿರ್ತೀವಿ. ಅದರ ಜೊತೆಗೆ ನಮ್ಮ ಆಹಾರ ನಮ್ಮ ಮಾನಸಿಕ ಸ್ಥಿಮಿತವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ, ನಾವು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳು ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪದ್ಮಿನಿ BV, ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ HOD ಆಫ್ ದ ಡಿಪಾರ್ಟ್ಮೆಂಟ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ರಕ್ಷಾ. ಡಾಕ್ಟರ್, ಈಗ ಆಹಾರ ಅಂತ ಬಂದಾಗ ನಮ್ಮ ಓವರ್ ಆಲ್ ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ ಆಹಾರವೇ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾವು ಏನು ತಿಂತೀವಿ ಅನ್ನೋದು ನಮ್ಮ ಹೆಲ್ತ್ಗೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ನಮ್ಮ ಮೆಂಟಲ್ ಹೆಲ್ತ್ಗೆ ಫುಡ್ ಹೇಗೆ ಕನೆಕ್ಟೆಡ್ ಆಗಿದೆ? ಸೊ ಗಟ್ ಆ್ಯಂಡ್ ಬ್ರೈನ್ ಕನೆಕ್ಷನ್ ಬಗ್ಗೆ ನಾನು ಆಗಲೇ ಹೇಳಿದಾಗೆ ನಾವೆಲ್ಲ ಕೇಳಿರ್ತೀವಿ. ಸೊ ನಮ್ಮ ಮಾನಸಿಕ ಆರೋಗ್ಯ ಸರಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಡಾಕ್ಟರ್? ಆಹಾರನೇ ಮುಖ್ಯ ಪಾತ್ರ ವಹಿಸುವಂಥದ್ದು. ಗಟ್ ಅಂಡ್ ಬ್ರೈನ್ ಕನೆಕ್ಷನ್ ಅಂತ ಏನು ಹೇಳಿದ್ರಿ, ಅದು ಎರಡು ಡೈರೆಕ್ಷನಲ್. ಅದು ನಾವು ಚೆನ್ನಾಗಿ ಆಹಾರ ತೊಗೊಂಡ್ರೆ ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಚೆನ್ನಾಗಿ ಡೈಜೆಷನ್, ಅಬ್ಸಾರ್ಪ್ಷನ್ ಆ ಥರದ್ದೆಲ್ಲ ಆಗುತ್ತೆ. ಸೊ ಎರಡು ದಾರಿನಲ್ಲೂ ಅದು ವರ್ಕ್ ಆಗೋಂಥದ್ದು. ಸೊ ಹಾಗಾಗಿ ಏನು ಹೇಳ್ಬೇಕಂತಂದರೆ ನಮ್ಗೆ ಇವಾಗ ನಾವು ಗಟ್ ಫೀಲಿಂಗ್ ಅಂತ ನಾವೇನೋ ಒಂದು ಹೇಳ್ತೀವಲ್ಲ, ನಾವು ಪ್ರತಿ ಸರಿ ಯಾವುದಾದ್ರೂ ಒಂದು ಏನಾದರೂ ವಿಷಯ ಕೇಳೋದಕ್ಕೆ ನಿಮಗೆ ಗಟ್ ಫೀಲಿಂಗ್ ಏನಿರುತ್ತೆ, ಇಲ್ಲ ನಮ್ಮ ಲೈಕ್ ಚಿಟ್ಟೆ ಹಾರುತ್ತೆ ಆ ಥರದ್ದೆಲ್ಲ ಹೇಳ್ತೀವಲ್ಲ, ದಟ್ ಈಸ್ ಆಲ್ ಇಟ್ಸ್ ಗಟ್ ಬ್ರೈನ್ ಕನೆಕ್ಷನ್ ಅಷ್ಟೇ, ಇನ್ನೇನು ಇಲ್ಲ. ಅದು ಏನಕ್ಕೆ ಹೇಳ್ತಾರೆ ಅಂತಂದರೆ ನಾವು ಪ್ರತಿಯೊಂದು ಆಹಾರ ನಾವೇನು ಸೇವಿಸ್ತೀವಿ, ಆ ಪ್ರತಿಯೊಂದು ಆಹಾರ ಸೇವನೆ ಮಾಡಿದಾಗ್ಲೂ ಅದು ಇಮಿಡಿಯೇಟ್ಲಿ ಅದು ಬ್ರೈನ್ ಕನೆಕ್ಷನ್ಗೆ, ಅದು ವೇಗಸ್ ನರ್ವ್ ಅಂತ ಹೇಳ್ತೀವಿ, ದಟ್ ಈಸ್ ದ ಮೇಜರ್ ನರ್ವ್ ನಮ್ಮ ಗಟ್ಗೂ ಮತ್ತು ಬ್ರೈನ್ಗೂ ಕನೆಕ್ಟ್ ಆಗಿರೋವಂಥದ್ದು. ಸೊ ಅದಕ್ಕೆ ಕೆಲಸ ಏನಪ್ಪ ಅಂತಂದರೆ ಪ್ರತಿಯೊಂದು ಆಹಾರ ನಾವು ತೊಗೊಂಡಿರೋದನ್ನ ಚೆನ್ನಾಗಿ ಜೀರ್ಣ ಮಾಡುವಂಥದ್ದೇ ಆಗಲಿ ಅಥವಾ ಅದನ್ನು ಪ್ರತಿ ನ್ಯೂಟ್ರಿಯೆಂಟ್ಸ್ನೂ ಅದು ಅಬ್ಸಾರ್ಬ್ ಮಾಡುತ್ತೆ. ನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಈ ಥರದ್ದು ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ನೂ ಅದು ಚೆನ್ನಾಗಿ ಡೈಜೆಸ್ಟ್ ಮಾಡಿಸಿ ಅದು ಅಬ್ಸಾರ್ಬ್ ಮಾಡುವಂಥದ್ದು. ಅದನ್ನೇ ಸೇಮ್ ಥಿಂಗ್ ಲೈಕ್ ಬ್ರೈನ್ ಕನೆಕ್ಷನ್ಗೂ ಅದು ತಲುಪಿಸೋವಂಥದ್ದು ವೇಗಸ್ ನರ್ವ್ ಅನ್ನೋದು. ಸೊ ಅದಷ್ಟೇ ಅಲ್ಲ, ನಮ್ಮ ಗಟ್ಟಲ್ಲಿ ಏನಾಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಸ್ ಬಗ್ಗೆ ಹೇಳ್ತೀವಲ್ವ, ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಕರಳಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದೇನು ಮಾಡುತ್ತೆ, ಆ ಗಟ್ ಬ್ಯಾಕ್ಟೀರಿಯಾಸು ಈ ನರ್ವ್ ಸಿಸ್ಟಮ್ಗೆ ಅದೊಂಥರ ಕೆಮಿಕಲ್ಸ್ನ ಉತ್ಪತ್ತಿ ಮಾಡುತ್ತೆ. ದೀಸ್ ಆರ್ ಆಲ್ ನಥಿಂಗ್ ಬಟ್ ದ ಹಾರ್ಮೋನ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಇನ್ಕ್ರೀಸ್ ದ ಮೂಡ್. ಸೆರೋಟೋನಿನ್ ಅಂತ ಹೇಳ್ತೀವಿ, ಡೋಪಮಿನ್ ಅಂತ ಹೇಳ್ತೀವಿ, ಇದೆಲ್ಲ ಅದು ಕೆಮಿಕಲ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಗಟ್ ಬ್ಯಾಕ್ಟೀರಿಯಾ. ಇದೆಲ್ಲ ಇಂಪ್ರೂವ್ ಆದಾಗ ಏನಾಗುತ್ತೆ, ನಮ್ಮ ಮೂಡ್ ಎನ್ಹ್ಯಾನ್ಸ್ ಮಾಡುತ್ತೆ, ನಮ್ಮದು ಬ್ರೈನ್ನಲ್ಲಿ ಫಂಕ್ಷನ್ಸ್ ಚೆನ್ನಾಗಾಗುತ್ತೆ, ಸೊ ನಮ್ಮದು ಆ್ಯಕ್ಟಿವಿಟೀಸ್ ಚೆನ್ನಾಗಾಗುತ್ತೆ. ಸೊ ಅದೇ ಥರನೇ ಸ್ಟ್ರೆಸ್ಸಲ್ಲಿ ಇದ್ದಾಗ್ಲೂ ಅಷ್ಟೇ. ಓಕೆ. ಸೊ ಸ್ಟ್ರೆಸ್ಸಲ್ಲಿದ್ದಾಗ ನಮಗೆ ಬ್ರೈನ್ ಆ್ಯಕ್ಟಿವಿಟಿ ಹೇಗೆ ಅದು ಕಡಿಮೆ ಆಗುತ್ತೆ, ನಮ್ಮ ಮೂಡ್ ಡೌನ್ ಆಗುತ್ತೆ, ಅದೇ ತಕ್ಕಂಗೆ ನಮ್ಮ ಗಟ್ ಆ್ಯಕ್ಟಿವಿಟಿನೂ ಹಾಗೆ ಚೇಂಜ್ ಆಗುತ್ತೆ. ವಾಮಿಟ್ ಬರೋ ಥರ ಆಗೋದು, ನಾಸಿಯಾ ಬರೋ ಥರ ಆಗೋದು, ಡಯೇರಿಯಾ ಥರದ್ದು, ಈ ಥರದ್ದೆಲ್ಲ ಚೇಂಜಸ್ ಕಾಣಿಸ್ತಿವೆ ಅದು
ವೇರಿಯಸ್ ಹಾರ್ಮೋನ್ ಚೇಂಜಸ್ ಆದಾಗಲೆಲ್ಲ. ಸೊ ಗಟ್ ಆ್ಯಂಡ್ ಬ್ರೈನ್ ಕನೆಕ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ದು ಆಹಾರ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮದು ಬ್ರೈನ್ ಕನೆಕ್ಷನ್, ಬ್ರೈನ್ ಆ್ಯಕ್ಟಿವಿಟಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಚೆನ್ನಾಗಿ ಬ್ರೈನ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಫಸ್ಟ್ ದ ಫೋರ್ಮೋಸ್ಟ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್ ಬ್ರೈನಿಗೆ ಬೇಕೇ ಬೇಕು. ಓಕೆ. ಸೊ ಹಾಗಾಗಿ ಹೇಳ್ತೀವಲ್ಲ, ಪ್ರತಿಯೊಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಫಸ್ಟ್ ಸ್ವೀಟ್ ತಿನ್ಕೊಂಡು ಹೋಗಿ ಸ್ವೀಟಿಂದ ಶುರು ಮಾಡೋಣ ಅಂತಾರಲ್ಲ. ಸ್ವೀಟ್ ಅಂದರೆ ನಥಿಂಗ್ ಬಟ್ ಇಟ್ಸ್ ಅ ಕಾರ್ಬೋಹೈಡ್ರೇಟ್. ಇಲ್ಲ ಏನೇ ಆಗಲಿ ಪ್ರತಿಯೊಂದು ಏನಾದರೂ ಒಂದು ಒಳ್ಳೇದಾಗಬೇಕು ಅಂತಂದರೆ ಕೆಲಸ, ಯಾವುದೇ ಒಂದು ಕೆಲಸ ಶುರು ಮಾಡಬೇಕು ಅಂತಂದರೆ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರ್ಬೇಕಲ್ವಾ. ಸೊ ಹಾಗಾಗಿ ಅದು ದಟ್ ಈಸ್ ಒಂದು ರೀತಿನಲ್ಲಿ ಹೇಳಿರೋ ಸೈಂಟಿಫಿಕ್ ರೀಸನ್ ಇದ್ದೇ ಇದೆ ಅದು. ಸೊ ಏನೇ ಆಗಲಿ ನಾವು ಒಂದು ಸ್ವೀಟಿಂದ ಶುರು ಮಾಡಬೇಕು ಅಂತಂದ್ರೆ ಅದು ಕಾರ್ಬೋಹೈಡ್ರೇಟ್ಸ್, ಅದು ರಿಚ್ ಮಾಡ್ಕೋಬೇಕು. ಸೊ ಕಾರ್ಬೋಹೈಡ್ರೇಟ್ಸ್ ರಿಚ್ ಇದ್ದಾಗ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಆಕ್ಟಿವ್ ಆಗಿ ಕರೆಕ್ಟ್ ಆಗಿ ಮಾಡಿರ್ತೀವಿ ಅಂತ ಉಂಟು. ಸೊ ಹಾಗಾಗಿ ಅದು ಬ್ರೈನ್ ಆಕ್ಟಿವಿಟಿ ಆಗಲಿ ಗಟ್ ಆಕ್ಟಿವಿಟಿ ಆಗಲಿ ಎರಡು ಕನೆಕ್ಟೆಡ್ ಅದು. ಓಕೆ ಓಕೆ. ಈ ಒಂದು ವಿಚಾರ ನನಗೆ ಈಗಲೇ ಗೊತ್ತಾಗಿದ್ದು. ಬಟ್ ಯೂಶಲಿ ನಾವು ಆ್ಯಡಲ್ಲಿ ಅಥವಾ ಯಾರಾದರೂ ಹೇಳಬೇಕಾದ್ರೆ ಕೇಳಿರ್ತೀವಿ, ಏನಾದರೂ ಒಂದು ಖುಷಿ ವಿಚಾರಗಳನ್ನ ಹಂಚ್ಕೋಬೇಕಾದ್ರೆ, ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕಾದ್ರೆ ಸ್ವೀಟ್ ತಿನ್ನಬೇಕು ಅಂತ. ಬಟ್ ಅದರ ಹಿಂದೆನೂ ಒಂದು ಬಯಾಲಜಿಕಲ್ ಹಾಗೆಯೇ ಸೈಂಟಿಫಿಕ್ ರೀಸನ್ ಇದೆ ಅಂತ. ಸೊ ಹಾಗಾಗಿ ಗಟ್ ಅಂಡ್ ಬ್ರೈನ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅಂತ. ಡಾಕ್ಟರ್, ಹಾಗಿದ್ರೆ ಈಗ ಕೆಲವರಿಗೆ ಹೊಟ್ಟೆ ಹಸುವಾದಾಗ ಯೋಚನೆ ಮಾಡೋದಿಕ್ ಆಗೋದಿಲ್ಲ, ಹೊಟ್ಟೆ ಹಸುವಾದ್ರೆ ನಾನಾಗಿರಲ್ಲ ಅಂತ ಹೇಳೋದನ್ನೇ ಕೇಳಿರ್ತೀವಿ. ಸೊ ಯಾಕೆ ಹೊಟ್ಟೆ ಹಸುವಾದಾಗ ನಮ್ಗೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ? ಇನ್ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಹಸುವಾದಾಗ ತಲೆನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಲಿ ಏನೂ ಇಲ್ಲ ಅಂದಾಗ. ಸೊ ಏನಿದು ರೀಸನ್ನು? ಹೇಗೆ? ನಾನು ಈಗಿನ ಹೇಳ್ದೆ ಅಲ್ಲ, ಫಸ್ಟ್ ಆಫ್ ಆಲ್ ಬ್ರೈನ್ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಪೋಷಣೆ ಬೇಕೇ ಬೇಕು. ಆ ಪೌಷ್ಟಿಕಾಂಶ ಬೇಕಾಗಿರೋದೇನೆ ನಮಗೆ ತಗೊಳ್ಳೋಂಥ ಆಹಾರದಿಂದ. ಕಾರ್ಬೋಹೈಡ್ರೇಟ್ಸ್ ಆಗಿರಲಿ, ಸರಿಯಾಗಿರೋ ಪ್ರೋಟೀನ್ಸ್ ಆಗಿರಲಿ, ಈ ಥರದ್ದೆಲ್ಲ ಕರೆಕ್ಟಾಗಿ ತಗೊಳ್ತಾ ಇದ್ರೇ ಅದು ಬ್ರೈನ್ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗುತ್ತೆ. ಬ್ರೈನ್ ಆಕ್ಟಿವ್ ಆಗಿದ್ರೆ ಬರೀ ನಮ್ಮ ಗಟ್ ಅಷ್ಟೇ ಅಲ್ಲ, ನಮ್ಮ ಬೇರೆ ಅಂಗಾಂಗಗಳೂ ಆ್ಯಕ್ಚುಲಿ ಕೆಲಸ ಮಾಡ್ತಿರುತ್ತೆ. ಯಾವುದಾದ್ರೂ ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಎಲ್ಲ ಆರ್ಗನ್ಸ್ಗಳು ಬ್ರೈನ್ ಇಸ್ ದ ಮೇನ್ ಏನು ಹೇಳ್ತೀವಿ ಸಿಸ್ಟಮ್ ಅಂತ ಹೇಳ್ಬೋದು, CPU ಥರ ನಮ್ಮ ಕಂಪ್ಯೂಟರ್ಸ್ಗಳಿಗೆ. ಸೊ ಆ ಥರ ಅದೊಂದು ಇಂಪಾರ್ಟೆಂಟ್ ಅದು ಆರ್ಗನ್ ಅದು. ಸೊ ಅದು ಆಕ್ಟಿವ್ ಆಗಿತ್ತು ಅಂತಂದರೆ ನಮ್ದು ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ಈಗ ಸ್ಟ್ರೆಸ್ ಅನ್ನೋದು ಹೇಗಾಗಿದೆ ಅಂತಂದರೆ ಕೆಲವ್ರಿಗೆ ಅದು ಸ್ಟ್ರೆಸ್ ಇದ್ದಾಗ ಆಂಗ್ಸೈಟಿ ಆ ಥರದ್ದೆಲ್ಲ ಇದ್ದಾಗ ಕೆಲವರು ಹೆಚ್ಚಾಗಿ ಊಟ ಮಾಡುವಂಥದ್ದು ಇರುತ್ತೆ, ಕೆಲವರಿಗೆ ಅದು ತುಂಬ ಕಡಿಮೆ ಊಟ ಮಾಡುವಂಥದ್ದು ಇರುತ್ತೆ. ಸೊ ಅದೆಲ್ಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ನಾನು ಆಗಲೇ ಹಾರ್ಮೋನ್ಸ್ಗಳ ಬಗ್ಗೆ ಮಾತಾಡಿದೆ. ಈ ಸೆರೋಟೋನಿನ್ ಆಗಿರ್ಬೋದು, ಡೋಪಮಿನ್ ಆಗಿರ್ಬೋದು, ಇಲ್ಲ ಬೇರೆ ಥರದ್ದು ತುಂಬಾ ಹಾರ್ಮೋನ್ಸ್ಗಳಿದೆ ಗಟ್ಗೆ ಬ್ರೈನ್ಗೆ ಕನೆಕ್ಟ್ ಆಗಿರುವಂಥದ್ದು. ಅದೇನಾಗಿ ಮಾಡುತ್ತೆ, ಕೆಲವ್ರಿಗೆ ಅದು ಹಸುವನ್ನ ಹಿಂಗ್ಸತ್ತೆ, ತಿನ್ನೋಕೆ ಆಗದೆ ಇರೋ ಥರನೂ ಮಾಡುತ್ತೆ, ಕೆಲವರಿಗೆ ಹೆಚ್ಚಾಗಿ ಹಸುವಾಗೋ ಥರನೂ ಆಗುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ನಮ್ಗೆ ಒಬ್ರೊಬ್ರ ಮೇಲೂ ಅದು ಡಿಫ್ರೆಂಟ್ ಆಗಿ ಇದಾಗಿರುತ್ತೆ. ಹಾಗಾಗಿ ಸ್ಟ್ರೆಸ್ಸಲ್ಲಿರೋರು ಎಲ್ಲರೂ ದಪ್ಪ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಸ್ಟ್ರೆಸ್ಸಲ್ಲಿರೋರು ಎಲ್ಲರೂ ಸಣ್ಣ ಆಗ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಬಟ್ ಆ ಟೈಮ್ನಲ್ಲಿ ಏನು ಮಾಡಬೇಕಂತಂದರೆ ಕರೆಕ್ಟಾಗಿ ಪೌಷ್ಟಿಕ ಆಗಿರೋಂಥ ಆಹಾರಗಳನ್ನ ಕರೆಕ್ಟಾಗಿ ಪ್ರಮಾಣದಲ್ಲಿ ತೊಗೊಂಡ್ರೇ ಅದು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗುತ್ತೆ. ಅಂದರೆ ನಾವು ತೊಗೊಳ್ಳೋಂಥ ಆಹಾರ ಬ್ಯಾಲೆನ್ಸ್ಡ್ ಆಗಿದ್ದರೆ ನಮ್ಮ ಬ್ರೈನ್ ಆ್ಯಕ್ಟಿವಿಟಿನೂ ಬ್ಯಾಲೆನ್ಸ್ ಆಗಿರುತ್ತೆ. ಆವಾಗ ಸ್ಟ್ರೆಸ್ನ ಆರಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಓಕೆ ಓಕೆ. ಹಾಗಿದ್ರೆ ಈಗ ಹೊಟ್ಟೆ ಖಾಲಿ ಇದ್ದಾಗ ನಮ್ಗೆ ಯೋಚನೆ ಮಾಡೋದಕ್ಕೆ ಕಷ್ಟ ಆಗೇ ಆಗುತ್ತೆ ಅಂತ? ಖಂಡಿತ. ಅದು ನಮ್ಮ ಬ್ರೈನ್ ಆಕ್ಟಿವ್ ಆಗಿರೋದಿಲ್ಲ ಅಲ್ಲ, ಅದಕ್ಕೆ ಬ್ರೈನ್ಗೆ ಗ್ಲೂಕೋಸ್ ಬೇಕೇ ಬೇಕು. ಸೊ ಬ್ರೈನ್ ಆಕ್ಟಿವ್ ಆಗಿದ್ದಾಗ ನಮ್ಗೆ ಏನೇ ಆಗಲಿ, ಯೋಚನೆ ಮಾಡೋದೇ ಆಗಲಿ ಅಥವಾ ಯಾವುದ್ರ ಬಗ್ಗೆನಾದರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡೋದೇ ಆಗಿರಲಿ ಅಥವಾ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇರೋದೇ ಆಗಲಿ, ಅದು ಯಾವುದು ಮಾಡೋದಕ್ಕಾಗಲ್ಲ, ಅಂದರೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಓಕೆ ಓಕೆ. ಸೊ ಎಸ್ಪೆಷಲಿ ಇದು ಕೆಲಸದಲ್ಲಿರೋರಿಗೆ ಆಗಿರ್ಬೋದು, ಇಲ್ಲ ಸ್ಟೂಡೆಂಟ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓದೋ ವಿಚಾರದಲ್ಲಿ ಈ ಥರದ್ರಲ್ಲೆಲ್ಲ ಕಾನ್ಸಂಟ್ರೇಷನ್ ಸಿಗದೆ ಇರಬಹುದು. ಸೊ ತುಂಬ ಸ್ಟ್ರೆಸ್ ಮಾಡ್ಕೊಂಡು ಓದ್ತಾ ಇರ್ತಾರೆ ಮಕ್ಕಳು. ಕೊನೆಗೆ ಏನಾಗುತ್ತೆ, ಲೈಕ್ ಓದೋ ಟೈಮ್ನಲ್ಲಿ, ಬರೆಯೋ ಟೈಮ್ನಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು, ಇಲ್ಲ ಮರ್ತೋಗೋಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಕರೆಕ್ಟ್ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋವಂಥದ್ದು ಇಂಪಾರ್ಟೆಂಟ್. ಓಕೆ ಓಕೆ. ಬ್ರೈನ್ ಆಕ್ಟಿವ್ ಆಗಿರೋದಕ್ಕೆ. ಓಕೆ. ಸೊ ಲೆಸ್ ಗ್ಲೂಕೋಸ್ ಇತ್ತು ಅಂತ ಹೇಳಿದಾಗ ನಮಗೆ ಬ್ರೈನು ಕೂಡ ಅಷ್ಟು ವರ್ಕ್ ಆಗಲ್ಲ ಅಂತ. ಅದೇ ತಲೆನೋವು ಅಂತಾನು ಹೇಳಿದ್ರಿ, ಗ್ಲೂಕೋಸ್ ಯಾವಾಗ ಕಡಿಮೆ ಆಗಿರುತ್ತೆ ಅವಾಗಲೇ ತಲೆನೋವು, ಆ ಥರದ್ದು ಈ ಮೈಗ್ರೇನು ಈ ಥರದ್ದೆಲ್ಲ ಹೇಳ್ತಾರೆ ಅಲ್ಲ, ಆ ಥರದ್ದೆಲ್ಲ ಜಾಸ್ತಿ
ಶುರುವಾಗುವಂಥದ್ದು ಅದೇ ಟೈಮ್ನಲ್ಲಿ. ಓಕೆ ಓಕೆ. ಆ ಟೈಮಲ್ಲಿ ಯಾವ ಥರ ಫುಡ್ ತಿನ್ನಬೇಕು ಅಂದರೆ, ಯಾಕಂದರೆ ತುಂಬ ಹಸುವಾದಾಗ ನಮಗೆ ಸಿಕ್ಕಿದ್ದನ್ನು ತಿಂದುಬಿಟ್ರೆ ಸಾಕು, ಹೊಟ್ಟೆ ಫುಲ್ ಆದರೆ ಸಾಕು ಅಂತ ಒಂದು ಫೀಲಿಂಗ್ ಇರುತ್ತೆ. ಸೊ ಆ ಟೈಮಲ್ಲಿ ಯಾವ ಥರ ಫುಡ್ಡನ್ನು ತಿನ್ನಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ? ಖಂಡಿತ ಇದು ಒಳ್ಳೆ ಪ್ರಶ್ನೆ ರಕ್ಷಾ. ಏನಂತ ಅಂದರೆ ಆ ಟೈಮ್ನಲ್ಲಿ ಒಳ್ಳೆ ಆಹಾರ ತಗೊಳ್ಳೋದು ಅಂತಂದರೆ ಕೈಗೆ ಸಿಕ್ಕಿದ್ದನ್ನು ತೊಗೊಂಡು ತಿನ್ನೋವಂಥದ್ದಲ್ಲ. ಸಾಮಾನ್ಯ ಇವಾಗ ಎಲ್ಲರಿಗೂ ಹೇಗಾಗುತ್ತೆ, ಕೈಗೆ ಸಿಕ್ಕಿದ್ದು ಅಂತಂದರೆ ಫಸ್ಟ್ ಹೋಗೋದೇ ಜಂಕ್ ಫುಡ್ಸ್. ಹೌದು ಹೌದು, ರೆಡಿ ಟು ಈಟ್ ಫುಡ್ಸ್. ಅದು ಎಸ್ಪೆಷಲಿ ಈ ಪ್ರೋಸೆಸ್ಡ್ ಫುಡ್ಸ್ನಲ್ಲೆಲ್ಲ ಏನಾಗುತ್ತೆ, ಹೆಚ್ಚಾಗಿ ಈ ಕೆಮಿಕಲ್ಸ್ ಆ್ಯಡ್ ಆಗಿರೋವಂಥದ್ದೇ ಜಾಸ್ತಿ. ಇಲ್ಲ ಪ್ರೋಸೆಸ್ಡ್ ಫುಡ್ಸ್ನಲ್ಲಿ ಹೆಚ್ಚಾಗಿ ಸಾಲ್ಟ್ ಜಾಸ್ತಿ ಇರುತ್ತೆ, ಇಲ್ಲ ಶುಗರ್ಸ್ ಜಾಸ್ತಿ ಇರುತ್ತೆ, ಇಲ್ಲ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋವಂಥದ್ದು ಇರುತ್ತೆ. ಸೊ ಈ ಥರದ್ದು ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಮಾಡುತ್ತೆ, ಇನ್ನೂ ಚೇಂಜಸ್ ಜಾಸ್ತಿ ಆಗುತ್ತೆ. ಸೊ ಅದು ಫಂಕ್ಷನ್ಸ್ಗೆ ಅದು ಹೆಲ್ಪ್ ಆಗಲ್ಲ, ಬ್ರೈನ್ ಫಂಕ್ಷನ್ಸ್ಗೆ. ಆದಷ್ಟು ಕರೆಕ್ಟ್ ಒಳ್ಳೆ ಹೆಲ್ತಿ ಫುಡ್ಸ್ನ ತಗೊಳ್ಳೋದು ವಾಸಿ. ಅಂದರೆ ಟೈಮ್ನಲ್ಲಿ ಏನೋ ಸಿಗುತ್ತೆ ತಗೊಂಡ್ಬಿಡ್ತೀವಿ, ಅದು ನಿಜ ಇಲ್ಲ ಅಂತಲ್ಲ. ಬಟ್ ತಗೊಳ್ಳೋಂಥ ಸೆಲೆಕ್ಷನ್ ಆಫ್ ಫುಡ್ ಅಂತ ಹೇಳ್ತೀವಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಹಣ್ಣಿನ ರಸ ಕುಡಿಯೋಂಥದ್ದೇ ಇರ್ಬೋದು, ಇಲ್ಲ ಹಣ್ಣು ಸಿಕ್ಕಿದ್ರೆ ಹಣ್ಣೆ ತಿನ್ನೋವಂಥದ್ದು ಇರ್ಬೋದು. ಸೊ ಅಟ್ಲೀಸ್ಟ್ ಅದರಿಂದ ಸಿಗೋವಂಥ ಗುಡ್ ವೈಟಮಿನ್ಸ್, ಮಿನರಲ್ಸ್ ಏನು ಮಾಡುತ್ತೆ, ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಅದರಿಂದ ವಿಟಮಿನ್ಸ್, ಮಿನರಲ್ಸ್ ಏನಾಗುತ್ತೆ, ನಮ್ಮ ಬ್ರೈನ್ ಫಂಕ್ಷನ್ಸ್ಗೆ ಆಕ್ಟಿವ್ ಆಗುತ್ತೆ. ಓಕೆ ಓಕೆ. ಸೊ ಇವಾಗ ಬ್ರೈನ್ ಫಂಕ್ಷನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಹೇಳ್ತೀವಲ್ಲ, ಪೌಷ್ಟಿಕಾಂಶ ಇರೋವಂಥ ಆಹಾರಗಳು ಚೆನ್ನಾಗಿ ತಗೊಳ್ಬೇಕಾಗುತ್ತದೆ. ಎಸ್ಪೆಷಲಿ ಈ ಒಮೆಗಾ 3 ಚೆನ್ನಾಗಿರಬೇಕು, ಜಾಸ್ತಿ ಇರೋವಂಥ ಆಹಾರ ತಗೊಳ್ಬೇಕು ಅಂತೀವಿ. ಜಿಂಕ್ ಚೆನ್ನಾಗಿರಬೇಕು, ಮೆಗ್ನೀಷಿಯಮ್, ಈ ಥರದ್ದೆಲ್ಲ ಹೆಚ್ಚಾಗಿ ಇರೋವಂಥ ಆಹಾರಗಳನ್ನ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಓಕೆ. ಸೊ ಆ ಥರದ್ದನ್ನ ಆಹಾರಗಳು ಸಿಗೋವಂಥದ್ದಿತ್ತು ಅಂತಂದರೆ ಖಂಡಿತ ಆ ಥರದ್ದನ್ನೇ ಚಾಯ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ ಓಕೆ. ಈಗ ಹಣ್ಣಿನ ರಸ ತಿನ್ಬೋದು ಅಥವಾ ಕುಡಿಬೋದು ಅಥವಾ ಹಣ್ಣು ತಿನ್ಬೋದು ಅಂತ ಹೇಳಿದ್ರೆ, ಸೊ ನಂಗೊಂದು ಡೌಟ್ ಬಂತು, ಖಾಲಿ ಹೊಟ್ಟೆಗೆ ಫ್ರೂಟ್ಸ್ ಎಲ್ಲ ತಿನ್ಬಹುದಾ ಅಥವಾ ಖಂಡಿತ ತಗೋಬಹುದು? ಖಂಡಿತ ತಗೋಬಹುದು, ಅದರಲ್ಲಿ ಏನೂ ತಪ್ಪಾಗೋದಿಲ್ಲ. ಇನ್ಫ್ಯಾಕ್ಟ್ ಡಯಾಬಿಟೀಸ್ ಇರೋರ್ಗು ನಾವು ಒಂದೇ ಸರಿ ಡಯಾಬಿಟೀಸ್ ಇದ್ದವ್ರಿಗೆ, ಈ ಥರ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋಂಥವ್ರಿಗೆ, ಅವ್ರಗಳಿಗೆಲ್ಲ ಏನು ಹೇಳ್ತೀವಿ ಅಂತಂದರೆ, ಊಟ ಆದಮೇಲಿಂದ ಹಣ್ಣು ತೊಗೊಳೋದಕ್ಕಿಂತ ಎರಡು ಮೇಜರ್ ಮೀಲ್ಸ್ ಮಧ್ಯದಲ್ಲಿ ಹಣ್ಣುಗಳನ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆವಾಗ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಓಕೆ. ಹಣ್ಣಲ್ಲಿ ಇರೋವಂಥ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಅದರದ್ದು ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಓಕೆ. ಅಂದರೆ ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಲಂಚ್ ಮತ್ತೆ ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ, ಲಂಚ್ ಮತ್ತೆ ಡಿನ್ನರ್ ಮಧ್ಯದಲ್ಲಿ, ಈ ಥರ ಮಧ್ಯದಲ್ಲಿ ತಗೊಂಡ್ರೆ ಬೆಟರ್. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ನಮ್ಮ ಮಾನಸಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡಬೇಕು ಅಥವಾ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗಬೇಕು, ನಾನು ಶಾರ್ಪ್ ಆಗಿ ಯೋಚನೆ ಮಾಡಬೇಕು, ನನ್ನ ಕಾನ್ಸಂಟ್ರೇಷನ್ ಚೆನ್ನಾಗಿರಬೇಕು, ದಿನಪೂರ್ತಿ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಫುಡ್ಡನ್ನು ಸೇವಿಸಬೇಕು? ಅಂದರೆ ಫುಡ್ ನೇಮನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ಬೋದಾ ಅಂತ? ಯಾಕಂದರೆ ಈಗ ನಾವು ಯಾವುದಾದ್ರೂ ಜಿಂಕ್ ಅಂತ ಹೇಳಿದಾಗ ಅದು ಏನಪ್ಪ, ಯಾವ ಥರ ಫುಡ್ ಅಂತ ಜನರಿಗೆ ಅರ್ಥ ಆಗದೆ ಇರಬಹುದು. ಸೊ ಪರ್ಟಿಕ್ಯುಲರ್ ಆಗಿ ಅದರ ಫುಡ್ಡನ್ನು ಮೆನ್ಷನ್ ಮಾಡಬಹುದಾ ಅಂತ? ಡೆಫಿನೆಟ್ಲಿ. ಇವಾಗ ಏನಂತಂದರೆ ಆಹಾರ, ನಾವು ಇವಾಗ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಎಲ್ಲ ಪ್ರತಿಯೊಂದು ಆಹಾರದಲ್ಲೂ ಎಲ್ಲ ಥರದ್ದು ಇದ್ದೇ ಇರುತ್ತೆ. ಆದರೆ ಕೆಲವೊಂದು ಆಹಾರಗಳಲ್ಲಿ ಮಿನರಲ್ಸ್ ಜಾಸ್ತಿ ಇರೋವಂಥದ್ದು, ಕೆಲವೊಂಥದ್ರಲ್ಲಿ ವಿಟಮಿನ್ಸ್ ಜಾಸ್ತಿ ಇರೋವಂಥದ್ದು ಇರುತ್ತೆ. ನಾನು ಆಗಲೇ ಒಮೆಗಾ 3 ರಿಚ್ ಫುಡ್ಸ್ ಅಂತ ಹೇಳಿದೆ. ಸೊ ಒಮೆಗಾ 3 ರಿಚ್ ಫುಡ್ಸ್ ಏನಾಗುತ್ತೆ, ಈ ಸಾಮಾನ್ಯ ಮೀನಿನಲ್ಲಿ ಹೆಚ್ಚಾಗಿ ಇರೋವಂಥದ್ದು. ಮೀನಿನಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ಅದೇ ವೆಜಿಟೇರಿಯನ್ಸ್ ಏನು ಮಾಡೋದು ಅಂತ ಕೇಳಿದಾಗ, ಈ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಹೇಳ್ತೀವಲ್ಲ, ಅಗಸೆ ಬೀಜದಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ಆ ಥರದ ಆಹಾರನ ಹೆಚ್ಚಾಗಿ ತಗೊಳ್ಳೋವಂಥದ್ದು. ಜೊತೆಗೆ ಈ ಜಿಂಕು ಮತ್ತು ಸಿಲೇನಿಯಮ್, ಇಲ್ಲ ಮೆಗ್ನೀಷಿಯಮ್, ಈ ಥರದ್ದೆಲ್ಲ ಜಾಸ್ತಿ ಬೇಕು ಅಂತಂದರೆ ಎಲ್ಲ ಥರದ್ದು ನಟ್ಸ್, ಅಂದರೆ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಆಲ್ಮಂಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸು, ಇಲ್ಲ ಈ ಸೀಡ್ಸ್ ವೆರೈಟಿಗೆ ಬರುತ್ತಲ್ಲ ಅಂಥ ಪದಾರ್ಥಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಬಾದಾಮಿ, ವಾಲ್ನಟ್ ಈಸ್ ಆಲ್ಸೋ ರಿಚ್ ಇನ್ ಒಮೆಗಾ 3. ಸೊ ವಾಲ್ನಟ್ ತೊಗೊಳ್ಳೋವಂಥದ್ದು, ಬಾದಾಮಿ ತೊಗೊಳ್ಳೋದು, ಮತ್ತು ಎಲ್ಲ ಥರದ ಡಿಫ್ರೆಂಟ್ ಸೀಡ್ಸ್, ಅಗಸೆ ಬೀಜ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಈ ಥರದ್ದೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರೆ ಡೆಫಿನೆಟ್ಲಿ, ಅಂದರೆ ಒಂದೇ ಟೈಮ್ನಲ್ಲೇ ತಿನ್ನಬೇಕು, ಇದು ಇಂಥ ಟೈಮ್ನಲ್ಲೇ ತಿನ್ನಬೇಕು ಅಂತ ಏನು ಪರ್ಟಿಕ್ಯುಲರ್ ಆಗಿ ಏನೂ ಇರೋದಿಲ್ಲ. ಸೊ ನಿಮಗೆ ದಿನನಿತ್ಯದಲ್ಲಿ ಯಾವುದಾದ್ರೂ ಒಂದು ಟೈಮ್ನಲ್ಲಿ ಇಂಥ ಆಹಾರಗಳನ್ನ ಬಳಕೆ ಮಾಡೋದು ತುಂಬ ಒಳ್ಳೆಯದು. ಓಕೆ. ಅದ್ರ ಜೊತೆಗೆ ಹೆಚ್ಚಾಗಿ ಪ್ರೋಟೀನ್ಸ್ ಚೆನ್ನಾಗಿರೋವಂಥದ್ದು, ಈ ಥರದ್ದು ಹೆಚ್ಚಾಗಿ ಅಮೈನೋ ಆಸಿಡ್ಸ್ ಯಾವಾಗ ಇದ್ದಾಗ ಏನಾಗುತ್ತೆ, ನಮ್ದು ನರ್ವ್ಸ್ ಆಕ್ಟಿವಿಟಿ ಚೆನ್ನಾಗಾಗುತ್ತೆ, ನರ್ವ್ ಕನೆಕ್ಷನ್ಸ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ಸ್ ಚೆನ್ನಾಗಿರೋವಂಥದ್ದು ಆಹಾರ ತಗೊಳ್ಳೋದು. ಅದಷ್ಟೇ ಅಂತಾನೆ ಅಲ್ಲ, ಎಲ್ಲ ಥರ ವಿಟಮಿನ್ಸ್ ಅದೇನಾಗುತ್ತೆ ಒಂದಕ್ಕೊಂದು ಕನೆಕ್ಟೆಡ್. ಈಗ ಪ್ರೋಟೀನ್ ಮೆಟಬಾಲಿಸಮ್ ಆಗಬೇಕು, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಚೆನ್ನಾಗಾಗಬೇಕು ಅಂತಂದರೆ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಚೆನ್ನಾಗಿರಬೇಕು. ಅದಕ್ಕೆ ಏನು ಮಾಡಬೇಕು, ವಿಟಮಿನ್ಸ್ ಮಿನರಲ್ಸ್ ಚೆನ್ನಾಗಿರ್ಬೇಕಂತಂದರೆ ಎಲ್ಲ ಥರದ ಸೊಪ್ಪು, ತರಕಾರಿಗಳು,
ಮತ್ತೆ ಹಣ್ಣುಗಳು ಈ ಥರದ್ದೆಲ್ಲ ಚೆನ್ನಾಗಿ ತಗೊಳ್ಬೇಕು. variety of food ತಗೋಬೇಕು. ಫುಡ್ ಆಲ್ವೇಸ್ ಬೆಸ್ಟ್. ಓಕೆ ಓಕೆ. ಬ್ಯಾಲೆನ್ಸ್ಡ್ ಫುಡ್ ಯಾವಾಗ ನಾವು ತಗೊಳ್ತಾ ಹೋಗ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ, ಸೊ ಅದೇನಾಗುತ್ತೆ ಎಲ್ಲಾ ತರದ ಆಹಾರಗಳನ್ನು ಕನ್ಸ್ಯೂಮ್ ಮಾಡಿರ್ತೀವಿ. ಓಕೆ. ಸೊ ಹಾಗಾಗಿ ನಮ್ದು ಬರೀ ಗಟ್ ಆಕ್ಟಿವಿಟಿ ಅಷ್ಟೇ ಅಲ್ಲ, ಬ್ರೈನ್ ಆಕ್ಟಿವಿಟಿನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ. ಬಾದಾಮಿ ಅಂತ ಹೇಳಿದ್ರಲ್ವ ಡಾಕ್ಟರ್, ಈಗ ಯೂಶಲಿ ನಾವು ಕೇಳಿರ್ತೀವಿ ಬಾದಾಮಿ ತಿಂದ್ರೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಕಾಮನ್ ಆಗಿ ಹೇಳೋದನ್ನ ಕೇಳಿರ್ತೀವಿ. ಆದ್ರೆ ಇತ್ತೀಚೆಗೆ ನಾವು ನೋಡೋದಾದ್ರೆ ನಾರ್ಮಲ್ ಆಗಿ ಬಾದಾಮಿ ತಿನ್ನೋದಕ್ಕಿಂತ ನೆನ್ಸಿಟ್ಟ ಬಾದಾಮಿ ಸಿಪ್ಪೆ ತೆಗೆದು ನೆಕ್ಸ್ಟ್ ಡೇ ತಿನ್ಬೇಕು ಹೇಳ್ತಾರೆ. ನಿಜವಾಗಿಯೂ ಹೌದಂದ್ರೆ ನಾರ್ಮಲ್ ಬಾದಾಮಿಗಿಂತ ನೆನ್ಸಿಟ್ಟಿರೋ ಬಾದಾಮಿಯಲ್ಲಿ ಏನ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಸಿಪ್ಪೆ ತೆಗೆದ ಮೇಲೆ ಅಂತ? ನೆನ್ಸಿಟ್ಟ ಬಾದಾಮಿನಲ್ಲಿ ಕೆಲವೊಂದು ನಾವ್ ಏನ್ ಹೇಳ್ತೀವಿ ಅದರಿಂದ ಇದು ಸಿಪ್ಪೆಗಳಲ್ಲಿ ಇರುವಂತ ಕೆಲವೊಂದು ಕೆಮಿಕಲ್ಸ್ನ ತೆಗ್ದು ಹಾಕ್ದಂಗೆ ಆಗುತ್ತೆ. ಸೊ ಅದು ಇಮಿಡಿಯೇಟ್ಲಿ ಟಾಕ್ಸಿನ್ ರೈಸ್ ಆಗೋಂಥದ್ದೇ ಆಗಲಿ ಆ ಥರದ್ದೆಲ್ಲ ಯಾವುದು ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ನೆನ್ಸಿಟ್ಟಾದ್ರೂ ತಗೊಳ್ಬಹುದು, ತೊಂದರೆ ಇಲ್ಲ. ನೀವು ತಗೊಳ್ಳೋಂಥ ಅಂಶದ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಕ್ವಾಂಟಿಟಿನಲ್ಲಿ ತಗೊಳ್ತೀರಾ ಆ ಥರದ್ದೆಲ್ಲ. ಒಳ್ಳೇದು ಅಂತ ಕೇಳೋದಾದ್ರೆ ನೆನ್ಸಿಟ್ಟು ಬಾದಾಮಿ ತಗೊಳ್ಳೋದು ಆಲ್ವೇಸ್ ಗುಡ್. ಸೊ ಆ ಥರ ಆಗಿಲ್ಲ ಅಂತಂದ್ರೆ ಬಾದಾಮಿನೇ ತಿನ್ನಬಾರ್ದು ಅನ್ನೋ ಥರ ಏನೂ ಇಲ್ಲ, ಹಾಗೇನೂ ತಗೊಳ್ಬಹುದು ಬಾದಾಮಿ. ಓಕೆ. ಅಂದ್ರೆ ಬ್ರೈನ್ ಆಕ್ಟಿವಿಟಿಗೆ ಹೆಲ್ಪ್ ಮಾಡುತ್ತೆ, ತೊಂದರೆ ಆಗೋದಿಲ್ಲ. ಬಾದಾಮಿ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ. ವಾಲ್ನಟ್ಸ್ ಎಲ್ಲಾನು ಹೆಲ್ಪ್ ಮಾಡುತ್ತೆ. ಓಕೆ ಓಕೆ. ಈಗ ಮೆಂಟಲ್ ಹೆಲ್ತ್ ಅಂತ ಬಂದಾಗ ನಿದ್ದೆ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ನಮಗೆ ದಿನಪೂರ್ತಿ ಏನೇ ಸ್ಟ್ರೆಸ್ ಇದ್ರೂ ಕೂಡ ಅದು ಹೀಲ್ ಆಗೋದು ಎಲ್ಲಾನು ಕಡಿಮೆ ಆಗೋದು ನಿದ್ದೆಯಲ್ಲಿ ಅಂತ ಹೇಳ್ತಾರೆ. ಸೊ ನಾವು ತಗೊಳ್ಳುವಂತ ಆಹಾರಕ್ಕೂ ನಮ್ಮ ನಿದ್ದೆಗೂ ಹೇಗೆ ಸಂಬಂಧ ಇದೆ ಡಾಕ್ಟರ್? ಅಂದ್ರೆ ನಮ್ಮ ನಿದ್ದೆನ ಡಿಸ್ಟರ್ಬ್ ಮಾಡುವಂತ ಫುಡ್ಗಳು ಯಾವ್ದಾದ್ರು ಇದೆಯಾ ಹೇಗೆ? ಖಂಡಿತ. ಇವಾಗ ಹೇಳ್ತೀವಲ್ವಾ ಟೀ ಕಾಫಿನಲ್ಲೆಲ್ಲ ಕೆಫಿನ್ ಜಾಸ್ತಿ ಇರೋವಂಥದ್ದು. ಈ ಕೆಫಿನ್ ಜಾಸ್ತಿ ಇರೋವಂಥ ಪದಾರ್ಥ ಏನ್ ಮಾಡುತ್ತೆ, ನಮ್ಮ ನಿದ್ದೆನ ಸ್ವಲ್ಪ ನಿಧಾನ ಮಾಡುತ್ತೆ. ಅಂದ್ರೆ ಕುಡಿಬಾರ್ದು ತಗೋಬಾರ್ದು ಅನ್ನೋ ಥರ ಇಲ್ಲ. ಸೊ ಇವಾಗ ನಿದ್ದೆ ಮಾಡೋದಕ್ಕಿಂತ 3 ಅವರ್ ಮುಂಚೆ ಇಲ್ಲ 5 ಅವರ್ ಮುಂಚೆ ತೊಗೊಂಡಾಗ್ಲೂ ಕೆಲವ್ರಿಗೆ ಅದು ಎಫೆಕ್ಟ್ ಆಗುತ್ತೆ. ಕೆಲವ್ರಿಗೆ ಏನು ಮಾಡುತ್ತೆ, ಲೈಕ್ ಊಟಕ್ಕಿಂತ ಮುಂಚೆ ತೊಗೊಂಡಾಗ್ಲೇ ಅದು ನಿದ್ದೆ ಸ್ವಲ್ಪ ನಿಧಾನ ಆಗುತ್ತೆ. ಸೊ ಅಂಥ ಆಹಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು, ಅಂದರೆ ನಿದ್ದೆಗಿಂತ ಮುಂಚೆ ತೊಗೊಳ್ಳೋವಂಥದ್ದನ್ನ ಮಾಡಿದ್ರೆ ಬೆಟರ್. ತಗೊಳ್ಳೇಬಾರ್ದು ಅನ್ನೋದೇನು ಇಲ್ಲ. ಓಕೆ. ಸೊ ಕೆಫಿನ್ ತಗೊಳ್ಬಾರ್ದು ಇಲ್ಲ ಕಾಫಿ ಟೀ ಕುಡಿಬಾರ್ದು ಅನ್ನೋದೇನು ಇಲ್ಲ. ನಿದ್ದೆ ಮಾಡೋದಕ್ಕಿಂತ ಮುಂಚೆ ತಗೊಳ್ಳೋದನ್ನ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿದ್ರೆ ಬೆಟರ್. ಅಂದ್ರೆ ಎಷ್ಟು ಅವರ್ ಮುಂಚೆ ಅಂತ ಹೇಳ್ಬೋದಾ? ಕೆಲವ್ರಿಗೆ ಅದೇ ಹೇಳಿದ್ನಲ್ವಾ, ಕೆಲವ್ರಿಗೆ 3 ಗಂಟೆ ಮುಂಚೆ ತಗೊಂಡ್ರು ನಿದ್ದೆ ನಿಧಾನ ಆಗುತ್ತೆ, ಕೆಲವ್ರಿಗೆ 1 ಗಂಟೆ ಇಲ್ಲ ಅರ್ಧ ಗಂಟೆ ಮುಂಚೆ ತಗೊಂಡ್ರು ನಿದ್ದೆ ನಿಧಾನ ಆಗುತ್ತೆ. ಆದಷ್ಟು ಒಂದು 5 ಅವರ್ ಮುಂಚೆ ತಗೊಂಡ್ರೆ ಬೆಟರ್. ಇಲ್ಲ ಇವಾಗ ರಾತ್ರಿ ಊಟ ಮಾಡ್ತೀವಿ ಅಂದ್ರೆ ಸಾಮಾನ್ಯ 4 ಗಂಟೆ 4:15 ಇಲ್ಲ 5 ಗಂಟೆಲಿ ಕಾಫಿ ಇಲ್ಲ 6 ಗಂಟೆ ಒಳಗಡೆ ಕಾಫಿ ಕುಡಿಯೋದು ಅಭ್ಯಾಸಗಳು ಒಳ್ಳೇದು. ಇಲ್ಲ ತೀರಾ ಲೇಟಾಗಿ 8 ಗಂಟೆ 9 ಗಂಟೆಗೆಲ್ಲ ಕಾಫಿ ಕುಡಿದು ಆಮೇಲಿಂದ 10 ಗಂಟೆಲಿ ಮಲ್ಕೊಳ್ತೀನಿ ಅಂದ್ರೆ ಅದು ನಿದ್ದೆ ನಿಧಾನನೇ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಆಮೇಲೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಕೆಲವೊಂದು ಆಹಾರಗಳು ತಗೊಳ್ಬೇಕು ಅಂತನೂ ಇದೆ. ಈ ಮೊಸರು ಆಗಿರ್ಬೋದು, ರಾತ್ರಿ ಹೊತ್ತು ಮೊಸರು ತಗೊಳ್ಳೋದ್ರಿಂದ ಮತ್ತೆ ಇಲ್ಲ ಹಾಲು ಕುಡಿಯೋದ್ರಿಂದನೂ ಚೆನ್ನಾಗಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದು ಏನಕ್ಕೆ ಅಂತಂದ್ರೆ ಲೈಕ್ ಇನ್ನು ನಮ್ಮ ಗಟ್ಟಲ್ಲಿರುವಂಥ ಆಕ್ಟಿವಿಟಿ ಅಂದರೆ ಇದು ಏನು ಹೇಳ್ತೀವಿ ಗುಡ್ ಬ್ಯಾಕ್ಟೀರಿಯಾಸ್ ಅದು ಚೆನ್ನಾಗಿ ಡೈಜೆಷನ್ಗೆ ಅಬ್ಸಾರ್ಪ್ಷನ್ಗೆ ಎಲ್ಲ ಹೆಲ್ಪ್ ಮಾಡುತ್ತಲ್ಲ. ಸೊ ಹಾಗಾಗಿ ಅದು ರಿಲ್ಯಾಕ್ಸ್ಡ್ ಆಗುತ್ತೆ. ಗಟ್ ರಿಲ್ಯಾಕ್ಸ್ ಆದಾಗ ಡೆಫಿನೆಟ್ಲಿ ಬ್ರೈನ್ಗೂ ಹಾಗೆ ಕನೆಕ್ಟ್ ಆಗಿರುತ್ತೆ. ಸೊ ಅವಾಗ ಬ್ರೈನು ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಒನ್ಸ್ ಬ್ರೈನ್ ಈಸ್ ಆಲ್ಸೋ ರಿಲ್ಯಾಕ್ಸ್ಡ್, ಚೆನ್ನಾಗಿ ನಿದ್ದೆ ಬರುವಂತದ್ದು ಸಾಮಾನ್ಯ. ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಅನ್ನ ತಗೊಳ್ಳೋದು ಬೆಸ್ಟ್ ಅಂತ ಈಗ ನೀವು ಹೇಳಿದ್ರಿ, ಹಾಲು ಮೊಸರು ಇದೆಲ್ಲ ನಿದ್ದೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಕೆಲವರು ಹೇಳ್ತಾರೆ ಡಾಕ್ಟರ್ ನೈಟ್ ಟೈಮ್ ಅಲ್ಲಿ ಮೊಸರು ತಿನ್ಬಾರ್ದು, ಕರ್ಡ್ ತಿನ್ಬಾರ್ದು ಅಂತ. ಆ ಥರದ್ದೇನೂ ಇಲ್ಲ, ಆ ಥರದ್ದೇನೋ ಸೈಂಟಿಫಿಕಲಿ ಯಾವ ಥರನೂ ಪ್ರೂವ್ ಆಗಿಲ್ಲ ಅದು ತಗೊಳ್ಬಾರ್ದು ರಾತ್ರಿ ಹೊತ್ತು ಅಂತ ಅಂದ್ಬಿಟ್ಟು. ನಾನು ಆಗ್ಲೇ ಹೇಳಿದಾಗ ರಾತ್ರಿ ಹೊತ್ತು ತಗೊಳ್ಳೋದು ಮಧ್ಯಾಹ್ನ ತಗೊಳ್ಳೋದು ಯಾವಾಗಲೂ ಅಷ್ಟೇ ಹಿಂದಿನ ಕಾಲದಿಂದ ಕೆಲವೊಂದು ಪದ್ಧತಿಗಳು ಬಂದಿರೋದು ಸೈಂಟಿಫಿಕ್ ಆಗಿ ಅದು ಹೆಲ್ಪ್ ಆಗೇ ಆಗುತ್ತೆ. ಸೊ ನಾವು ಶುರು ಮಾಡಿದಾಗ ಚೆನ್ನಾಗಿ ತರಕಾರಿ ಸಮೇತ ತೊಗೊಂಡಿರ್ತೀವಿ, ಎಂಡ್ ಮಾಡಬೇಕಾದ್ರೆ ಮೊಸರಲ್ಲಿ ಮೊಸರನ್ನದಲ್ಲಿ ಎಂಡ್ ಮಾಡ್ತೀವಲ್ಲ. ಸೊ ಅದೇನಾಗುತ್ತೆ, ಪ್ರೀಬಯೋಟಿಕ್ಕು ತೊಗೊಂಡಿರ್ತೀವಿ, ಪ್ರೋಬಯೋಟಿಕ್ಕು ತೊಗೊಂಡಿರ್ತೀವಿ, ನಮ್ಮ ದೇಹದ ಆರೋಗ್ಯ ಅವಾಗ್ಲೇ ಚೆನ್ನಾಗಾಗೋದು. ಸೊ ಹಾಗಾಗಿ ಏನು ಮಾಡಬೇಕು, ಚೆನ್ನಾಗಿ ತರಕಾರಿ ಅಂಶ ಇರೋವಂಥದ್ದು ಆಹಾರಗಳನ್ನೂ ತೊಗೊಳ್ಬೇಕು. ಅದೇ ಸಮಯಕ್ಕೆ ಚೆನ್ನಾಗಿ ಮೊಸರು ಆ ಥರದ್ದು ಇಲ್ಲ ಮಜ್ಜಿಗೆ ಈ ಥರದ್ದೆಲ್ಲ ತೊಗೊಂಡು ಊಟನ ಎಂಡ್ ಮಾಡೋದು ಒಳ್ಳೇದೇನೆ. ಓಕೆ ಓಕೆ. ಸೊ ಈ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಅಥವಾ ಹೆಲ್ದಿ ಫ್ಯಾಟ್ ಅಂತ ಹೇಳ್ತೀವಲ್ಲ, ಸೊ ಇದೆಲ್ಲ ನಿದ್ದೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ? ಅಷ್ಟಾಗಿ ಏನು ಪರಿಣಾಮ ಬೀಳೋವಂಥದ್ದೇನಲ್ಲ. ಸೊ ತಗೊಳ್ಳೋಂಥ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಆಗಲೇ ಹೇಳಿದೆ ಜಂಕ್ ಫುಡ್ಸ್ ಅಂತ.
ಸೊ ಹೆಲ್ತಿ ಫ್ಯಾಟ್ಸ್ ಆರ್ ಟೋಟಲಿ ಡಿಫ್ರೆಂಟ್, ನಾನ್ ಹೆಲ್ತಿ ಫ್ಯಾಟ್ಸ್ ಅಂತ ನೀವೇನು ಹೇಳ್ತೀರಾ ಅದು ಟೋಟಲಿ ಡಿಫ್ರೆಂಟ್. ಜಂಕ್ ಫುಡ್ಸ್ನಲ್ಲಿ ಇವಾಗ ಏನಾಗಿರುತ್ತೆ, ಒಂದೇ ಥರದ ಎಣ್ಣೆನಲ್ಲೇ ಒಂದು ಸುಮಾರು ಸರಿ ಕರೆದಿರೋ ಅಂಥ ಚಿಪ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಲೈಕ್ ಆ ಥರದ್ದೆಲ್ಲ ಆಹಾರಗಳನ್ನ ತಗೊಳ್ದೇ ಇರೋದೇ ವಾಸಿ. ಸೊ ಅದೇನಾಗುತ್ತೆ, ಜಂಕ್ ಫುಡ್ ತಗೊಂಡಷ್ಟು ನಮ್ಮದು ಸ್ಟ್ರೆಸ್ ಲೆವೆಲ್ಸೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ದ ಕೆಮಿಕಲ್ಸ್ ವಿಚ್ ಇಸ್ ಪ್ರೊಡ್ಯೂಸ್ಡ್, ಅದಾದಮೇಲೆ ಆಗೋವಂಥ ಕೆಮಿಕಲ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದು ಹೆಚ್ಚಾಗ್ತಾ ಆಗ್ತಾ ನಮ್ಮ ಬಾಡಿನಲ್ಲೂ ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಡೆಫಿನೆಟ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಆ ಥರದ್ದೆಲ್ಲ ಹೆಚ್ಚಾಗಿ ತಗೊಳ್ಬೇಕು, ಆ ಥರದ್ದೆಲ್ಲ ಆಮೇಲಿಂದ ಬರುವಂಥದ್ದು. ಆದಷ್ಟು ಅಂಥದ್ದನ್ನು ತಗೊಳ್ಳದೆ ಇರೋದೇ ವಾಸಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಮೆಂಟಲ್ ಹೆಲ್ತಿಗೂ ಹಾಗೆಯೇ ಫುಡ್ಡಿಗೆ ಕನೆಕ್ಷನ್ಸ್ ಇದೆ, ಸೊ ವೆಯ್ಟ್ ಲಾಸ್ ಬಗ್ಗೆ ಇರುವಂಥ ಮಿತ್ಸ್ ಯಾವುದೆಲ್ಲ, ಫುಡ್ಡಿಗೂ ವೆಯ್ಟ್ ಲಾಸ್ಗೆ ಇರುವಂಥ ಸ್ಟ್ರಾಂಗ್ ಕನೆಕ್ಷನ್ಸ್ ಏನು, ಈ ಎರಡೂ ವಿಚಾರದ ಬಗ್ಗೆ ನಮ್ಮ ಆಡಿಯನ್ಸಿಗೆ ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಹಾರ ಮುಖ್ಯ ಆಗುತ್ತೆ. ಅದರ ಜೊತೆಗೆ ತೂಕ ಇಳಿಕೆ ಹಾಗೇನೆ ಆಹಾರದ ನಡುವೆ ಇರುವಂಥ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.